ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಷ್ಣುಶ್ರೇಯ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಒಬ್ಬ ಮಹಿಳೆ ಗರ್ಭಿಣಿ ಆಗಬೇಕು ಅಂತಂದರೆ ಮೊದಲಿಗೆ ಯಾವ ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಬೇಕು, ದಾಂಪತ್ಯ ನಡೆಸುವ ಸಮಯದಲ್ಲಿ ಯಾವ ರೀತಿಯ ಟಿಪ್ಸನ್ನು ಫಾಲೋ ಅಪ್ ಮಾಡಬೇಕು, ಗಂಡ ಹೆಂಡತಿ ದಾಂಪತ್ಯ ನಡೆಸಿ ಆದ ನಂತರ ಯಾವ ರೀತಿಯ ಟಿಪ್ಸನ್ನು ಫಾಲೋ ಅಪ್ ಮಾಡಬೇಕು ಅಥವಾ ಯಾವ ರೀತಿಯ ಟ್ರಿಕ್ಸನ್ನು ಫಾಲೋ ಅಪ್ ಮಾಡಿದರೆ ನೀವು ಬೇಗನೆ ಪ್ರೆಗ್ನೆಂಟ್ ಆಗ್ಬೋದು ಅನ್ನೋದನ್ನು ಈಗಾಗಲೇ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇವುಗಳನ್ನು ಹೊರತುಪಡಿಸಿ ವೆರಿ ಇಂಪಾರ್ಟೆಂಟ್ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈ ವಿಷಯ ನಿಮಗೆ ಗೊತ್ತಿರೋದೇ, ಆದರೆ ಇದನ್ನು ನೀವು ನೆಗ್ಲೆಕ್ಟ್ ಮಾಡ್ಕೊಂಡಿರ್ತೀರಾ. ಸೊ ಈ ಕಾರಣದಿಂದ ನೀವು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸನ್ನು ಕಳ್ಕೊಂಡಿರ್ತೀರಾ ಅಂತಲೇ ಹೇಳ್ಬೋದು. ಸೊ ಆ ವಿಷಯ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಸೊ ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಸೆಕ್ಸ್ ಮಾಡಿದರೆ ಸಾಕು ಅಂತ. ಬಟ್ ಇದೊಂದೇ ಸಾಕಾಗೋದಿಲ್ಲ. ಆ ಮಹಿಳೆ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಅಥವಾ ಆ ಮಹಿಳೆಯ ಗರ್ಭ ನಿಲ್ಲಬೇಕು ಅಂತಂದರೆ ನೀವು ಗಂಡ ಹೆಂಡತಿ ಸೇರುವ ಮುನ್ನ ಕೆಲವೊಂದು ಟಿಪ್ಸನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ. ಅಂದರೆ ಸೆಕ್ಸ್ ಮಾಡುವ ಮುನ್ನವೇ ಕೆಲವೊಂದು ಟ್ರಿಕ್ಸನ್ನು ನೀವು ಫಾಲೋ ಅಪ್ ಮಾಡಿದರೆ ನೀವು ಪ್ರೆಗ್ನೆಂಟ್ ಆಗುವ ಚಾನ್ಸಸನ್ನು ಹೆಚ್ಚಿಸ್ಕೋಬೋದು. ಸೊ ಆ ಟಿಪ್ಸ್ ಅಥವಾ ಆ ಟ್ರಿಕ್ಸ್ ಅಥವಾ ಆ ಒಂದು ಸೇಫ್ಟಿ ಮೆಜರ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಪ್ರೆಗ್ನೆನ್ಸಿಗಾಗಿ ಪ್ಲಾನ್ ಮಾಡ್ತಾ ಇರುವ ದಂಪತಿಗಳಲ್ಲಿ ಕಂಡು ಬರ್ತಾ ಇರುವಂತಹ ಸಮಸ್ಯೆ ಏನು ಅಂತ ನೋಡಿದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ಸಮಸ್ಯೆ ಅಥವಾ UTI ಇನ್ಫೆಕ್ಷನ್ನ ಸಮಸ್ಯೆ. ಸೊ ಈ ಒಂದು ಸಮಸ್ಯೆ ಹೆಂಡತಿಗಿತ್ತು ಅಂತಂದರೆ ಗಂಡನಿಗೆ ಬರುತ್ತೆ, ಗಂಡನಿಗಿತ್ತು ಅಂತಂದರೆ ಹೆಂಡತಿಗೆ ಬರುತ್ತೆ. ಸೊ ಯಾವ ಟೈಮಲ್ಲಿ ಅಂತಂದರೆ ನೀವು ಗಂಡ ಹೆಂಡತಿ ಸೇರುವ ಟೈಮಲ್ಲಿ ಇಬ್ಬರು ತುಂಬ ಕ್ಲೋಸ್ ಆಗಿರ್ತೀರ ಅಲ್ವಾ. ಸೊ ಈ ಟೈಮಲ್ಲಿ ನಿಮಗೆ ಒಬ್ಬರಿಂದ ಒಬ್ಬರಿಗೆ ಬರುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ ಸಮಸ್ಯೆ ನಿಮ್ಮಲ್ಲಿ ಏನಾದರೂ ಇತ್ತು ಅಂತಂದರೆ ನೀವು ಎಷ್ಟೇ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡಿದ್ರೂ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ಸು ಕಮ್ಮಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ UTI ಇನ್ಫೆಕ್ಷನ್ನ ಸಮಸ್ಯೆ ನಿಮ್ಮಲ್ಲಿ ಏನಾದರೂ ಇತ್ತು ಅಂತಂದರೆ, ಅಂದರೆ ಫಾರ್ ಎಕ್ಸಾಂಪಲ್ ಹಸ್ಬೆಂಡಿಗಿತ್ತು ಅಂತಂದರೆ ವೀರ್ಯಾಣುವಿನ ಕ್ವಾಲಿಟಿ ಹಾಗೆಯೇ ಮೊರ್ಟಾಲಿಟಿ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಹೆಂಡತಿಗೆ ಏನಾದರೂ ಈ ಸಮಸ್ಯೆ ಇತ್ತು ಅಂತಂದರೆ ಮಹಿಳೆಯ ಅಂಡಾಣುವಿನ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಹಾಗೆ ವೆಜನಲ್ pH ಕೂಡ ಹಾಳಾಗುತ್ತೆ. ಸೊ ಇದರಿಂದ ನಿಮ್ಮ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗೋದಿಲ್ಲ, ನೀವು ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಈಗ ನಿಮಗೆ UTI ಇನ್ಫೆಕ್ಷನ್ನ ಸಮಸ್ಯೆ ಇದೆಯೋ ಇಲ್ವೋ ಅಂಥೇಳಿ ನೀವು ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಅಂತಂದರೆ, ನಾನು ತಿಳಿಸ್ಕೊಡುವಂತಹ ಈ ಕೆಲವೊಂದು ಲಕ್ಷಣಗಳಿಂದ ಅಥವಾ ನಾನು ತಿಳಿಸ್ಕೊಡುವಂತಹ ಕೆಲವೊಂದು ಸಿಂಪ್ಟಮ್ಸಿಂದ ನೀವು ಶೋರ್ ಆಗ್ಬೋದು ನಿಮಗೆ UTI ಇನ್ಫೆಕ್ಷನ್ನ ಸಮಸ್ಯೆ ಇದೆಯಾ ಇಲ್ವಾ ಅಂತ. ಇದರಲ್ಲಿ ಮೊದಲನೇದಾಗಿ ನೀವು ಯೂರಿನ್ ಪಾಸ್ ಮಾಡುವ ಟೈಮಲ್ಲಿ ನಿಮಗೆ ಉರಿಮೂತ್ರದ ಸಮಸ್ಯೆ ಕಾಡೋದು, ಹಾಗೆಯೇ ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂಥೇಳಿ ಫೀಲ್ ಆಗೋದು, ಜೊತೆಗೆ ನಿಮಗೆ ವಜನಲ್ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಅಂದರೆ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ನಿಮಗೆ ಲೈಟಾಗಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಹಾಗೆಯೇ ಸೊಂಟ ನೋವು ಜಾಸ್ತಿ ಆಗಿರುತ್ತೆ, ಹಾಗೆಯೇ ನಿಮಗೆ ಜ್ವರ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ, ಹಾಗೆ ಹೊಟ್ಟೆ ನೋವು ಕೂಡ ಜಾಸ್ತಿ ಇರುತ್ತೆ. ಸೊ ಈ ಸಮಸ್ಯೆಗಳಿತ್ತು ಅಂತಂದರೆ ನೀವು ತಿಳ್ಕೊಬೇಕು ನಿಮಗೆ UTI ಇನ್ಫೆಕ್ಷನ್ ಆಗಿದೆ ಅಂತ. ನಂತರ ಏನು ಮಾಡಬೇಕು ಅಂತಂದರೆ ನೀವು ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದರೆ ಅವರು ಕೆಲವೊಂದು ಮೆಡಿಸನನ್ನು ಪ್ರಿಸ್ಕ್ರೈಬ್ ಮಾಡಿಕೊಡ್ತಾರೆ. ಅದನ್ನು ನೀವು ಫಾಲೋ ಅಪ್ ಮಾಡಿದರೆ ಸಾಕು, ಕೆಲವೇ ದಿನ ಈ ಒಂದು ಇನ್ಫೆಕ್ಷನ್ನಿಂದ ನೀವು ಪಾರಾಗ್ಬೋದು. ಆ ನಂತರ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ಬೋದು. ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮತ್ತೆ ಫ್ಯೂಚರಲ್ಲಿ ನಿಮಗೆ ಮರುಕಳಿಸಬಾರ್ದು ಅಂತಂದರೆ ನೀವು ಗಂಡ ಹೆಂಡತಿ ಸೆಕ್ಸ್ ಮಾಡುವ ಮುಂಚೆ ಕೆಲವೊಂದು ಸೇಫ್ಟಿ ಪ್ರಿಕಾಷನನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಆ ಸೇಫ್ಟಿ ಮೆಜರ್ ಏನು ಅಂತಂದರೆ, ನೀವು ಗಂಡ ಹೆಂಡತಿ ದಾಂಪತ್ಯ ನಡೆಸುವ ಮುಂಚೆ, ಅಂದರೆ ಈಗ ನೀವಿಬ್ಬರು ಇಂಟರ್ಕೋರ್ಸ್ ಮಾಡ್ತಿದ್ದೀರಾ ಅಂತಂದರೆ ಅಥವಾ ನೀವು ಬೆಡ್ಗೆ ಹೋಗ್ತಿರಲ್ವಾ ಅಥವಾ ಬೆಡ್ರೂಮಲ್ಲಿ ನೀವು ಎಂಟರ್ ಆಗೋಕ್ಕೂ ಮುಂಚೆನೇ ಒಂದು ಸೋಪಿಂದ ಆಗಲಿ ಅಥವಾ ಬಿಸಿನೀರಿಂದ ಆಗಲಿ ಅಥವಾ ತಣ್ಣೀರಿಂದ ಆಗಲಿ ನಿಮ್ಮ ಪ್ರೈವೇಟ್ ಪಾರ್ಟನ್ನು ಕ್ಲೀನಾಗಿ ವಾಶ್ ಮಾಡಿ ಆದ ನಂತರ ನೀವು ಗಂಡ ಹೆಂಡತಿ ಸೆಕ್ಸ್ ಮಾಡಿದರೆ ಈ ರೀತಿಯ ಸಮಸ್ಯೆ ಮತ್ತಾವತ್ತೂ ಮರುಕಳಿಸುವಂತಹ ಚಾನ್ಸಸ್ಸು ಇರೋದಿಲ್ಲ.